ನೀವು ಕೂಡ ಈ ತರದ ಪ್ರೊಫೆಷನಲ್ ರೀಲ್ ಅನ್ನ ಕ್ರಿಯೇಟ್ ಮಾಡಬಹುದು ಜಸ್ಟ್ ಯೂಸಿಂಗ್ ಯೋರ್ ಸ್ಮಾರ್ಟ್ ಫೋನ್. ಹೌದು, ನಿಮ್ಮ ಫೋನ್ ಇಂದಲೇ ನೀವು ಈ ತರದ ಪ್ರೊಫೆಷನಲ್ ರೀಲ್ ಅನ್ನ ಎಡಿಟ್ ಮಾಡಬಹುದು. ಅದೇ ಹೇಗೆ ಅಂದ್ರೆ ನಾನು ಇವತ್ತಿನ ಈ ವಿಡಿಯೋ ಒಳಗೆ ಈ 3 ಸ್ಟೆಪ್ ಅಲ್ಲಿ ಹೇಳ್ಕೊಡುತ್ತೇನೆ. ನೀವು ಈ 3 ಸ್ಟೆಪ್ ಅನ್ನ ಫಾಲೋ ಮಾಡಿದ್ರೆ ನೀವು ಕೂಡ ಇದೇ ರೀತಿ ಪ್ರೊಫೆಷನಲಿ ರೀಲ್ ಅನ್ನ ಶೂಟ್ ಮಾಡಬಹುದು ಮತ್ತು ಅದನ್ನು ಎಡಿಟ್ ಕೂಡ ಮಾಡಬಹುದು. ಅದೇ ಹೇಗೆಂದ್ರೆ ನಾನು ಈ ವಿಡಿಯೋ ಒಳಗೆ ಹೇಳ್ಕೊಡುತ್ತೇನೆ. ಜಸ್ಟ್ ನೀವು ಈ ವಿಡಿಯೋವನ್ನ ಟಿಲ್ ಎಂಡ್ ವರೆಗೂ ನೋಡಿ ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ಸೊ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವುದು ನಮ್ಮ ಬ್ಯಾಕ್ ಗ್ರೌಂಡ್. ಆಡಿಯನ್ಸ್ ನಮ್ಮ ವಿಡಿಯೋವನ್ನು ನೋಡಿದರೆ ಅವರು ಸ್ಟಾರ್ಟಿಂಗ್ ನ 3-4 ಸೆಕೆಂಡ್ ನಮ್ಮ ಬ್ಯಾಕ್ ಗ್ರೌಂಡ್ ಗೆ ಅಬ್ಸರ್ವ್ ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಅವರಿಗೆ ಚೆನ್ನಾಗ್ ಅನ್ಸಿದ್ರೆ ಅವರು ಟಿಲ್ ವಿಡಿಯೋವನ್ನ ಎಂಡ್ ವರೆಗೂ ನೋಡ್ತಾರೆ. ಸೊ ಸ್ಟಾರ್ಟಿಂಗ್ ನ 3-4 ಸೆಕೆಂಡ್ ಅವರು ನೋಡಿದರೆ ನಿಮ್ಮ ಇನಿಷಿಯಲ್ ರಿಟೆನ್ಷನ್ ಹೈ ಆಗುತ್ತದೆ. ಸೊ ಇದೇ ಟ್ರಿಕ್ ಅನ್ನ ಯೂಸ್ ಮಾಡಿ ಸಾಕಷ್ಟು ಯೂಟ್ಯೂಬರ್ಸ್ ಮಿಲಿಯನ್ಸ್ ಒಳಗೆ ವ್ಯೂಸ್ ಅನ್ನ ಗೇನ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಮಾಡಬಹುದು, ತುಂಬಾನೇ ಈಸಿ ಇದೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ನಮ್ಮ ಫಸ್ಟ್ ಸ್ಟೆಪ್ ಇದೆ ಒಂದು ಸೀಕ್ರೆಟ್ ಪ್ರಾಂಪ್ಟ್. ಹೌದು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ. ನೀವು ಅದನ್ನು ಕಾಪಿ ಮಾಡಿ ಗೂಗಲ್ ಅಲ್ಲಿ ಹೋಗಿ ಲಿಯೋನಾರ್ಡೋ ಅಂತ ಸರ್ಚ್ ಮಾಡಿ, ಅಲ್ಲಿ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತದೆ. ಅಲ್ಲಿ ಹೋಗಿ ಅದನ್ನು ಪೇಸ್ಟ್ ಮಾಡಿ. ನಿಮಗೆ ಇಲ್ಲಿ ಸಾಕಷ್ಟು ಬ್ಯಾಕ್ ಗ್ರೌಂಡ್ ಸಿಗುತ್ತದೆ ನೋಡುವುದಕ್ಕೆ. ನಿಮಗೆ ಯಾವ್ದು ಇಷ್ಟ ಆಗುತ್ತದೆ ಅದರಲ್ಲಿ ನೀವು ಒಂದು ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ ನಂತರ ನೀವು ಸಿಂಪ್ಲಿ ಕಾಯಿನ್ ಮಾಸ್ಟರ್ ಒಳಗೆ ಹೋಗಬೇಕು. ಕಾಯಿನ್ ಮಾಸ್ಟರ್ ಅಲ್ಲಿ ಹೋಗಿದ ನಂತರ ನೀವು ಅಲ್ಲಿ 16.9 ಒಂದು ರೇಷಿಯೋವನ್ನ ಸೆಟ್ ಮಾಡಿಕೊಂಡು ನೀವು ವಿಡಿಯೋವನ್ನ ಸ್ಟಾರ್ಟ್ ಮಾಡಬೇಕು. ಸೊ ವಿಡಿಯೋದಲ್ಲಿ ಆ ಫೋಟೋವನ್ನ ಚೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ 1 ನಿಮಿಷವರೆಗೂ ಕ್ರಿಯೇಟ್ ಮಾಡಬೇಕು. ಸೊ 1 ನಿಮಿಷವರೆಗೂ ಇದನ್ನು ಎಳೆದುಕೊಂಡು ಅದರ ಮೇಲೆ ಈಗ ನಮಗೆ ಅಲ್ಲಿ ಒಂದು ಗ್ರೀನ್ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ, ಸೊ ಗ್ರೀನ್ ಸ್ಕ್ರೀನ್ ಅಲ್ಲಿ ನಾವು ಒಂದು ವಿಡಿಯೋವನ್ನ ಹಾಕ್ಬೇಕು. ಸೊ ಕ್ವಶನ್ ಇದೆ ಅಲ್ಲಿ ನಾವು ಯಾವ ವಿಡಿಯೋವನ್ನ ಹಾಕ್ಬೇಕಂತ. ಸೊ ಸ್ಕ್ರೀನ್ ಅಲ್ಲಿ ಯಾವ ವಿಡಿಯೋವನ್ನ ಹಾಕ್ಬೇಕು, ನೀವು ಅಲ್ಲಿ ಯಾವುದೇ ಎನಿಮೆ ವಿಡಿಯೋವನ್ನ ಹಾಕಬಹುದು, ನಿಮ್ಮ ವಿಡಿಯೋವನ್ನ ಹಾಕಬಹುದು, ಅಥವಾ ಬೇರೆ ಯಾವುದೇ ನಿಮಗೆ ಇಷ್ಟವಾಗುತ್ತದೆ ಆ ವಿಡಿಯೋವನ್ನ ಹಾಕಬಹುದು. ಮೇನ್ ಟಾಪಿಕ್ ಏನಂದ್ರೆ ಆ ಸ್ಕ್ರೀನ್ ಮೇಲೆ ಇರುವ ವಿಡಿಯೋ ನಿಮ್ಮ ವಿಡಿಯೋಗೆ ತುಂಬಾನೇ ಎನ್ಹಾನ್ಸ್ ಮಾಡುತ್ತದೆ. ಸೊ ಆಡಿಯನ್ಸ್ ಗೆ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸುತ್ತದೆ. ಸೊ ಅವರು ವಿಡಿಯೋವನ್ನ ಟಿಲ್ ಎಂಡ್ ವರೆಗೂ ನೋಡ್ತಾರೆ. ಸೊ ನಿಮಗೆ ಯಾವ ವಿಡಿಯೋ ಇಷ್ಟವಾಗುತ್ತದೆ ನೀವು ಅದನ್ನು ಹಾಕಿಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಅಲ್ಲಿ ಎನಿಮೆ ವಿಡಿಯೋವನ್ನು ಹಾಕ್ತೇನೆ. ಸೊ ವಿಡಿಯೋವನ್ನು ಹಾಕಿದ ನಂತರ ಅಲ್ಲಿ ನಾನು ಅದನ್ನು ಈಗ ಸೆಟ್ ಮಾಡಬೇಕು. ಸೊ ಸೆಟ್ ತುಂಬಾನೇ ಕೇರ್ಫುಲ್ ಆಗಿ ಮಾಡಬೇಕು. ನಾವು ಕಾಯಿನ್ ಮಾಸ್ಟರ್ ಒಳಗೆ ಹೋಗಿಕೊಂಡು ಅಲ್ಲಿ ಒಂದು ಆಪ್ಷನ್ ಇರುತ್ತದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಎಡ್ಜಸ್ ಬೈ ಎಡ್ಜಸ್ ಅದನ್ನು ಎಡಿಟ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡಿಕೊಳ್ಳಿ ಗಮನದಿಂದ. ನೀವು ಇದೇ ರೀತಿ ಅದನ್ನು ಸೆಟ್ ಮಾಡಿ ನಿಮ್ಮ ವಿಡಿಯೋವನ್ನ ನೀವು ನಂತರ ಸೇವ್ ಮಾಡಬೇಕು. ಸೊ ಪರ್ಫೆಕ್ಟ್ಲಿ ನಿಮ್ಮ ಸ್ಕ್ರೀನ್ ಅನ್ನು ನೀವು ಸೆಟ್ ಮಾಡಿದ ನಂತರ ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡಿಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಿದ ನಂತರ ನೀವು ವಿಎನ್ ಒಳಗೆ ಅಥವಾ ನಿಮ್ಮ ಕ್ಯಾಪ್ಕಟ್ ಆಪ್ ಅಲ್ಲಿ ನೀವು ಬರಬಹುದು. ನಾನು ಇಲ್ಲಿ ಕ್ಯಾಪ್ಕಟ್ ಆಪ್ ಅನ್ನು ಚೂಸ್ ಮಾಡುತ್ತೇನೆ, ಯಾಕೆಂದ್ರೆ ನನಗೆ ಇಲ್ಲಿ ಸಾಕಷ್ಟು ಫಿಲ್ಟರ್ಸ್ ಮತ್ತು ಎಫೆಕ್ಟ್ ನೋಡೋದಕ್ಕೆ ಸಿಗುತ್ತದೆ. ಸೊ ಸಿಂಪ್ಲಿ ನಾನು ಕ್ಯಾಪ್ಕಟ್ ಅಲ್ಲಿ ಹೋಗಿ ಅಲ್ಲಿ ನನ್ನ ಮೇನ್ ವಿಡಿಯೋವನ್ನ ಹಾಕುತ್ತೇನೆ. ನಿಮ್ಮ ಬ್ಯಾಕ್ ಗ್ರೌಂಡ್ ಅನ್ನ ಸೆಟ್ ಮಾಡಿದ ನಂತರ ಅದರ ಮೇಲೆ ಬ್ಲರ್ ಎಫೆಕ್ಟ್ ಹಾಕಿದ ನಂತರ ನೀವು ನಿಮ್ಮ ಮೇನ್ ಆಬ್ಜೆಕ್ಟ್ ಅನ್ನ ನೀವು ಅಲ್ಲಿ ಆಡ್ ಮಾಡಬೇಕು. ಸೊ ಓವರ್ ಲೇಯರ್ ಮೇಲೆ ಹೋಗಿ ನಿಮ್ಮ ವಿಡಿಯೋವನ್ನ ಆಡ್ ಮಾಡಿ ನಂತರ ಈಗ ಇದರ ಬ್ಯಾಕ್ ಗ್ರೌಂಡ್ ಅನ್ನು ತೆಗೆಯಬೇಕು. ಸೊ ಈಗ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ನಂತರ ನಮಗೆ ಅಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಬೀಜ್ ಅಂತ ಕಾಣುತ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಟೋ ಮೇಲೆ ಕ್ಲಿಕ್ ಮಾಡಬೇಕು. ಅದು ಆಟೋಮೆಟಿಕ್ ನಮ್ಮ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡುತ್ತದೆ. ನಮ್ಮ ಮೇನ್ ಆಬ್ಜೆಕ್ಟ್ ನ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ ನಂತರ ಈಗ ಇದರ ಮೇಲೆ ನಾವು ಸ್ವಲ್ಪ ಫಿಲ್ಟರ್ಸ್ ಅನ್ನ ಹಾಕಬೇಕು. ಮೊದಲು ನಾವು ನಮ್ಮ ಆಬ್ಜೆಕ್ಟ್ ಅನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಫಿಲ್ಟರ್ಸ್ ಒಳಗೆ ಹೋಗಿ ಅಲ್ಲಿ ನಾವು ಗ್ರೇನ್ ಅನ್ನ 24-25 ಒಳಗೆ ನಾವು ಅದನ್ನು ಸೆಟ್ ಮಾಡಬೇಕು. ನಂತರ ಅಲ್ಲಿ ವಿಗ್ನೆಟ್ ಅಂತ ಇದೆ. ಸೊ ಅದನ್ನು ನಾವು 26-29 ವರೆಗೂ ಅದನ್ನು ಸೆಟ್ ಮಾಡಬೇಕು. ಸೊ ಅಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಮತ್ತು ನಿಮ್ಮ ಆಬ್ಜೆಕ್ಟ್ ಅಲ್ಲಿ ಸೇಮ್ ಕಾಣುತ್ತದೆ. ನಂತರ ಅಲ್ಲಿ ಸ್ವಲ್ಪ ಫಿಲ್ಟರ್ಸ್ ಅನ್ನು ಹಾಕಬೇಕು. ಸೊ ನಾನು ಈಗ ಲಿಸ್ಟ್ ಅನ್ನು ಹಾಕಿದ್ದೇನೆ. ಇಲ್ಲಿ ನೀವು ಅದನ್ನು ಕಾಪಿ ಮಾಡಿಕೊಂಡು ಅಥವಾ ಅದನ್ನು ನೋಡಿ ನೀವು ನಿಮ್ಮ ಫಿಲ್ಟರ್ಸ್ ಅನ್ನ ಸೆಟ್ ಮಾಡಿಕೊಳ್ಳಿ. ಸೊ ಸೆಟ್ ಮಾಡಿದ ನಂತರ ನಿಮ್ಮ ವಿಡಿಯೋ ರೆಡಿ ಆಗಿದೆ. ಹೌದು, ನಿಮ್ಮ ಆಬ್ಜೆಕ್ಟ್ ಮತ್ತು ನಿಮ್ಮ ಬ್ಯಾಕ್ ಗ್ರೌಂಡ್ ಪರ್ಫೆಕ್ಟ್ಲಿ ಈಗ ಕ್ಲಿಕ್ ಆಗಿದೆ. ಈಗ ನೀವು ನೋಡಬಹುದು ನಿಮ್ಮ ಬ್ಯಾಕ್ ಸ್ಕ್ರೀನ್ ನಿಮ್ಮ ಸ್ಕ್ರೀನ್ ಒಳಗೆ ನಡೆದಿರೋ ವಿಡಿಯೋ ಮತ್ತು ನಿಮ್ಮ ಮೇನ್ ಆಬ್ಜೆಕ್ಟ್ ಸ್ಮೂತ್ಲಿ ಬಂದಿದೆ. ಸೊ ಈಗ ನಿಮ್ಮ ವಿಡಿಯೋ ರೆಡಿ ಇದೆ ಅಪ್ಲೋಡ್ ಆಗೋಕೆ. ಮತ್ತು ನೀವು ಇದರಲ್ಲಿ ಏನಾದ್ರೂ ಅಡ್ಜಸ್ಟ್ ಮಾಡಬೇಕೆಂದ್ರೆ ನೀವು ಅದನ್ನು ಮಾಡಬಹುದು. ಸೊ ಈಗ ಇದು ಪ್ರೊಫೆಷನಲಿ ರೆಡಿ ಆಗಿದೆ. ನೀವು ಇದೇ ರೀತಿ ನಿಮ್ಮ ವಿಡಿಯೋವನ್ನ ಶೂಟ್ ಮಾಡಿ ಅದನ್ನು ಇದೇ ರೀತಿ ಎಡಿಟ್ ಮಾಡಬಹುದು. ತುಂಬಾನೇ ಸಿಂಪಲ್ ಇದೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು. ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ರೀತಿ ಟೆಕ್ ಮತ್ತು ಮನಿ ಅರ್ನಿಂಗ್ ರಿಲೇಟೆಡ್ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋವನ್ನ ಹಾಕ್ತಾ ಇರುತ್ತೇವೆ. ಸೊ ಅದಕ್ಕಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ.